ಮಡಿಲಲ್ಲಿ. ಶ್ರಾವಣಿ ಇಲ್ಲಿರ್ತಾಳೆ, ನೀನು ಅಲ್ಲಿ. ಆದ್ರೆ ಮಾವ, ಈ ಕೋಣೆಲಿ, ಅದು ಈ ಜಾಗದಲ್ಲಿ ನಾನು ಹೇಗಿರೋದು ಮಾವ? ಅಮ್ಮ, ನೀವಾದ್ರೂ ಹೇಳಿ ಅಮ್ಮ. ಶ್ರಾವಣಿ, ಹೇಗೂ ನೀನು ಅವಳ ಜೊತೆಗೆಲ್ಲ ಹಂಚ್ಕೋತಾ ಇದೆಯಲ್ಲ, ನಿನ್ನ ಹತ್ರ ಇರೋ ಒಳ್ಳೆ ಸೀರೆನ ಅವಳು ಕೊಡು, ಅದನ್ನ ಅವಳು ಉಟ್ಕೊಂಡು ಅರಮನೆಗೆ ಬರ್ತೆ. ಜಾನಕಿ, ಹೊರಗಡೆ ನಾನು ನಿನ್ನ ಕಾಯ್ತಾ ಇರ್ತೀನಿ, ಅವಳನ್ನು ಕರ್ಕೊಂಡು ಬಾ. ಈ ಮನೆಯಲ್ಲಿ ಕೇಳೋರು ಯಾರಾದ್ರೂ ಇದ್ದೀರಾ? ಏನು ಹಾಗೆ ನೋಡ್ತಾ ನಿಂತಿದೆಯಲ್ಲ? ಆರತಿ ಬೆಳಗು ಇವಳಿಗೆ. ನಾನ್ ಹೇಗೆ ಆರತಿ ಮಾಡಕ್ಕಾಗುತ್ತೆ? ಇವಳು ನಮ್ಮ ಮನೆ ಕೆಲ್ಸದವಳಿಗಿಂತ ಕಡಿಯಾದವಳು. ಕೆಲ್ಸದವಳಲ್ಲ, ಈ ಅರಮನೆಗೆ ಸೊಸೆ. ಮಗು ಆಗೋವರೆಗೂ ಇವಳು ಭಾವಿ ಸೊಸೆ. ಮಗು ಆದ್ಮೇಲೆ ಇವಳನ್ನ ಅದ್ಧೂರಿಯಾಗಿ ಮನೆ ತುಂಬಿಸ್ತಾರೆ. ಬಲಗಾಲಿಟ್ಟು ಒಳಗೆ ನಡಿಯಮ್ಮ, ನಡಿ. ಇವತ್ತಿನಿಂದ ಈ ಕೋಣೆ ನಿಂದು. ಎಂದಿನ ನಾನು ಕೇಳ್ಕೊಳ್ಳೋದಿಷ್ಟೇ, ಶ್ರೀಕಾಂತನ ಒಲಿಸ್ಕೊಂಡು ಒಬ್ಬ ಮೊಮ್ಮಗನ ಹೆತ್ತ ಸಾಕು. ಇನ್ನ ರಾಣಿ ಮಹಾರಾಣಿ ತರ ಮೆರೆಸ್ತೀನಿ. ಅಲ್ವಾ ಜಾನಿ? ಹೋಗು ಹೋಗು. ಏನಮ್ಮವ್ರೆ? ಅಲ್ಲ ಕಣೋ ತಮ್ಮಣ್ಣ, ನೀವಿಂತ ಮನೇಲಿ ಹೇಗಿರ್ತೀರಾ? ಯಾಕಮ್ಮವ್ರೆ? ಅಲ್ಲ, ಇಲ್ಲೊಂದು ಕಮೋಡ್ ಇಲ್ಲ, ವಾರ್ಡ್ರೋಬ್ ಇಲ್ಲ, ಬೆಡ್ ಇಲ್ಲ, ಅಟ್ಲೀಸ್ಟ್ ಒಂದು ಗಾಜಿನ ತುಂಡಾದ್ರೂ ಬೇಡವೇನೋ? ಅಲ್ಲ ತಮ್ಮಣ್ಣ, ನನ್ ಮುಖ ನಾನು ಹೇಗ್ ನೋಡ್ಕೊಳ್ಳಿ? ಹೋಗಿ ಒಂದು ಕನ್ನಡಿ ತಗೊಂಬನ್ನಿ. ಕ್ಷಮಿಸಿ ಚಿಕ್ಕಮ್ಮವ್ರೆ, ದೊಡ್ಡ ಮನ್ರೆ ಏನು ಹೇಳಿದಿರಾ, ನಾವು ಕೊಡೋಂಗಿಲ್ಲ. ಮುದ್ದು ಹೋಗಿ ಕನ್ನಡಿ ತಗೊಂಬನ್ನಿ, ಹೋಗಿ. ಏನ್ ನೋಡ್ತಾ ಇದ್ದೀರಾ? ಹೋಗಿ ತಗೊಂಬನ್ನಿ. ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಇಲ್ಲಿಗೆ ಯಾಕೆ ಬಂದೆ? ನಾನು ಇಲ್ಲೇ ಇರಬೇಕು ಅಂತ ದೊಡ್ಡ ಯಜಮಾನ್ರು ಅಪ್ಪಣೆ ಮಾಡವ್ರೆ. ಚಿಕ್ಕಮ್ಮವ್ರನ್ನ ಯಜಮಾನ್ರು ನನ್ನ ಕ್ವಾಣ ಒಳಗಡೆ ಕೂಡಾಕಿದ್ದಾರೆ. ಏನು ಕೊಟ್ಗೆ? ನಮ್ಮ ಶ್ರಾವಣಿ ಮುಂಚಿಂದಾನು ತುಂಬಾ ಸುಖದಿಂದ ಬೆಳೆದಿರೋ ಹುಡುಗಿ. ಪಾಪ ಆ ಕೊಟ್ಟಿಗೆಯಲ್ಲಿ ಅವಳಿಗೆ ಎಷ್ಟು ಕಷ್ಟ ಆಗ್ತೀಯೋ ಏನೋ. ಜಾನಕಿ, ಯಾವುದೇ ಒಂದು ಮರ ಫಲ ಕೊಡ್ತಿದ್ರೆ ನಿರ್ದಾಕ್ಷಿಣ್ಯವಾಗಿ ಗುಡು ಸಮೇತ ಕಿತ್ತು ಸಾಕ್ಬಿಡ್ಬೇಕು. ಬೆಂಕಿಯ